ಗುರುಗಳೇ, ಈಗ ಅಣ್ಣ ತಮ್ಮಂದ್ರು ಮನೆ ಕಟ್ಕೋಬೇಕಾದ್ರೆ ಅಥವಾ ಅಣ್ಣ ತಮ್ಮಂದ್ರು ಡಿವೈಡ್ ಆಗ್ಬೇಕಾದ್ರೆ ಈ ಬಹಳಷ್ಟು ಜನ ಪಾರ್ಟಿಷನ್ ಅಥವಾ ಒಂದು ಭಾಗ ಮಾಡ್ಕೊಳ್ಳೋದಂದಾಗ ಮನೆಯನ್ನ ಈ ರೀತಿಯಾಗಿ ಭಾಗ ಮಾಡ್ಕೋತಾರೆ. ಕೆಲವೊಂದು ಮಕ್ಕಳು ಹುಟ್ಟಬೇಕಾದ್ರೇನೆ ಎರಡು ಬಾಡಿ ಡಿಫರೆಂಟ್ ಇರುತ್ತೆ, ಆದ್ರೆ ಅಟ್ಯಾಚ್ ಆಗಿ ಹುಟ್ಬಿಟ್ಟಿರ್ತಾರೆ. ದುಡ್ಡು ಕೊಟ್ಟು ಮಾರ್ಕೆಟ್ ಹೋಗಿ ನಾವೇನ್ ಖರೀದಿ ಮಾಡ್ತೀವಿ, ಅಣ್ಣನ ಕರ್ಮ ತಮ್ಮ, ತಮ್ಮನ ಕರ್ಮ ಅಣ್ಣ. ಅದಕ್ಕೆ ಇದಕ್ಕೆ ಪರಿಹಾರ ಏನು, ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ನಾನೀಗ ತೋರಿಸ್ತೀನಿ. ಆತರ ಮಾಡ್ಕೋ. ಓಂ ಅನಘಾಯ ನಮಃ. ನಮಸ್ತೆ ವೀಕ್ಷಕರೇ, ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಜ್ಞಾನೇಶ್ ಅವರೊಟ್ಟಿಗೆ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅವ್ರೇನ್ ಪ್ರಶ್ನೆಗಳು ಕೇಳ್ತಾರೆ, ಆ ಮುಖಾಂತರ ಆ ಪ್ರಶ್ನೆಗೆ ಉತ್ತರವಾಗಿ ನಿಮಗೆ ಸಾಕಷ್ಟು ವಿಚಾರವನ್ನ ತಲುಪಿಸುವಂತ ಪ್ರಯತ್ನ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗುರುಗಳೇ, ಈಗ ಅಣ್ಣ ತಮ್ಮಂದ್ರು ಮನೆ ಕಟ್ಕೋಬೇಕಾದ್ರೆ ಅಥವಾ ಅಣ್ಣ ತಮ್ಮಂದ್ರು ಡಿವೈಡ್ ಆಗ್ಬೇಕಾದ್ರೆ ಅವ್ರು ಯಾವ ತರ ಡಿವೈಡ್ ಆಗ್ಬೇಕು ಅಥವಾ ಕಟ್ಟೋದಿದ್ರೆ ಯಾವ ತರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿ ಹೇಳ್ತೀರಂತ. ನೋಡಿ, ಇವ್ರ ಪ್ರಶ್ನೆ ಏನಂತಂದ್ರೆ, ಅಣ್ಣ ತಮ್ಮಂದ್ರು ಏನೇನ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಮನೆ ಕಟ್ಕೊಳ್ಳುವಾಗ, ಅದರಿಂದ ಏನೇನ್ ಪರಿಣಾಮಗಳಾಗುತ್ತೆ, ಏನೇನ್ ಅನುಭವಿಸ್ತಾ ಇದ್ದಾರೆ ಕಷ್ಟಗಳು ಬರದೇ ಇರೋದಿಲ್ಲ. ಮನುಷ್ಯ ಅಂದ್ರೆ ಕಷ್ಟ ಬರುತ್ತೆ, ಆದ್ರೆ ನಾವು ಮಾಡುವ ವಾಸ್ತು ದೋಷದಿಂದ ನಾವು ಕಷ್ಟಗಳನ್ನ ಅನುಭವಿಸಬಾರ್ದು. ಈ ವಿಚಾರವನ್ನು ತಿಳ್ಕೊಬೇಕು ಅಂತಂದ್ರೆ ನೋಡಿ, ಇದು ಒಂದು ಮನೆಯ ಆಯ ಅಂತಾನೆ ತಿಳ್ಕೊಂಡ್ಬಿಡೋಣ ಈಗ ಪ್ರೆಸೆಂಟ್. ಯಾಕೆಂತಂದ್ರೆ ಈ ಬಹಳಷ್ಟು ಜನ ಪಾರ್ಟಿಷನ್ ಅಥವಾ ಒಂದು ಭಾಗ ಮಾಡ್ಕೊಳ್ಳೋದಂದಾಗ ಮನೆಯನ್ನ ಈ ರೀತಿಯಾಗಿ ಭಾಗ ಮಾಡ್ಕೋತಾರೆ. ನೀನ್ ಇಲ್ಲಿ ಅಣ್ಣ ಇರು, ನಾನು ಇಲ್ಲಿ ತಮ್ಮ ಇರ್ತೀನಿ ಅನ್ನೋ ರೀತಿಯಲ್ಲಿ ಈ ರೀತಿ ಭಾಗ ಮಾಡ್ಕೊಂಡಾಗ ಏನಾಗತ್ತಂತಂದ್ರೆ, ಈ ಅಣ್ಣನಿಗೆ ಈ ಒಂದು ಮನೆಯ ಈಶಾನ್ಯ ಇದು, ಈ ಭಾಗದಲ್ಲಿ ಬಾಗಿಲು ತಗೋತಾನೆ. ತಮ್ಮ ಇಲ್ಲಿದ್ರೆ ತಮ್ಮನಿಗೆ ಇಲ್ಲಿ ಈಶಾನ್ಯ ಈ ಬಾಗಿಲು ತಗೋತಾನೆ. ಸೊ ಇಲ್ಲಿ ಡೋರ್ ತಗೊಂಡಾಗ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ಉತ್ತರಕ್ಕೆ ಈ ರೀತಿಯಾಗಿ ರಸ್ತೆ ಇದ್ದಾಗ ಈ ಬಾಗಿಲು ಏನಿದೆ ಇದು ಉತ್ತರ ವಾಯವ್ಯವನ್ನ ನೋಡ್ತಾ ಇದೆ. ಈ ಬಾಗಿಲು ಉತ್ತರ ವಾಯವ್ಯವನ್ನು ನೋಡಿದಾಗ ಇವರು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗೋದಿಲ್ಲ. ನೀಚ ಸ್ಥಾನದಲ್ಲಿ ಬಾಗಿಲಿದ್ದಾಗ ಆ ಬಾಗಿಲು ನಮಗೆ ತುಂಬಾ ಒಂದು ಸಾಲ, ಅನಾರೋಗ್ಯ, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಈ ಬಾಗಿಲು ಇರಲೇಬಾರದು. ಈ ವಿಚಾರವನ್ನ ಗಮನದಲ್ಲಿಟ್ಕೊಳ್ಳಿ. ಹಿಂಗಿದ್ದಾಗ ನೀವು ಈ ರೀತಿಯಾಗಿ ಭಾಗ ಮಾಡ್ಕೊಂಡಾಗ ಇದು ತಪ್ಪಾಗ್ಬಿಡ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈ ರೀತಿಯಾಗಿ ಎರಡು ಮನೆಯನ್ನ ಜಾಯಿಂಟ್ ಆಗಿ ಕಟ್ಟಲೇಬೇಡಿ ಅಂತ. ಜಾಯಿಂಟ್ ಆಗಿ ಕಟ್ಟಿದಾಗ ಹೇಗಿರುತ್ತೆ ಅಂತಂದ್ರೆ, ನೀವು ಗಮನಿಸಿರ್ಬೇಕು, ಕೆಲವೊಂದು ಮಕ್ಕಳು ಹುಟ್ಟಬೇಕಾದ್ರೇನೆ ಎರಡು ಬಾಡಿ ಡಿಫರೆಂಟ್ ಇರುತ್ತೆ, ಆದ್ರೆ ಅಟ್ಯಾಚ್ ಆಗಿ ಹುಟ್ಬಿಟ್ಟಿರ್ತಾರೆ. ಅವ್ರು ಹೆಂಗೆ ಜೀವನ ಮಾಡ್ತಾರೆ? ಆ ಥರದವರೆಲ್ಲ ಇವತ್ತು ನಿಮ್ಗೆ ನೋಡಕ್ ಸಿಗುತ್ತೆ ನ್ಯೂಸ್ಗಳಲ್ಲಿ. ಅವರು ಯಾವ ರೀತಿಯಾಗಿ ಕಷ್ಟ ಅನುಭವಿಸ್ತಾ ಇರ್ತಾರೆ, ಅದೇ ರೀತಿಯಾಗಿ ಇವರಿಬ್ರು ಕಷ್ಟ ಅನುಭವಿಸ್ಬೇಕು. ಅವರ ಜೀವನ ಲೈಫ್ ಸ್ಟೈಲ್ ಕೂಡ ತುಂಬಾ ಕಷ್ಟಕರವಾಗಿರುತ್ತೆ. ಯಾಕಂದ್ರೆ ನಮ್ಮಂತರ ನಾರ್ಮಲ್ ಆಗಿ ನಡೆದಾಡ್ಕೊಂಡು ಎಲ್ಲಾ ಕಡೆ ಓಡಾಡ್ಕೊಂಡು ಮತ್ತೆ ಲೈಫ್ ನ ಸಂಪೂರ್ಣವಾಗಿ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಬರೋದಿಲ್ಲ ಅಂತ ನಿಮ್ಮ ಈ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ. ಹೇಗೆ ಅವರಿಬ್ರು ಕಷ್ಟ ಪಡ್ತಾರೋ ಇಲ್ಲಿ ನೋಡಿ, ಈ ಮನೆಯಲ್ಲಿ ಅಣ್ಣ ತಮ್ಮದಿಬ್ರು ಜಾಯಿಂಟ್ ಆದಂಗೆ ಈ ಮನೆ ಜಾಯಿಂಟ್ ಆತಂದ್ರೆ ಅವರಿಬ್ರು ಜಾಯಿಂಟ್ ಆದ್ರು, ಮತ್ತೆ ಅವರ ಕಷ್ಟ ಕಾರ್ಪಣ್ಯಗಳು ಜಾಯಿಂಟ್ ಆಗುತ್ತೆ. ಇವ್ರ ಕಷ್ಟ ಇವ್ರಿಗೆ, ಇವ್ರ ಕಷ್ಟ ಇವ್ರಿಗೆ, ಇವ್ರ ನಷ್ಟ ಇವ್ರಿಗೆ, ಇವ್ರ ಇಷ್ಟ ಇವ್ರಿಗೆ ಅನ್ನೋ ತರ ಇಬ್ರದು ಕಷ್ಟ ನಷ್ಟಗಳು ಇಬ್ರು ಹಂಚ್ಕೊಳ್ಳೇಬೇಕು. ಇದರಲ್ಲಿ ನಿಮ್ಗೊಂದು ವಿಚಾರ ಹೇಳ್ತೀನಿ. ಈ ಅಣ್ಣ ತಮ್ಮಂದ್ರು ನೋಡಿ, ಇಲ್ಲಿ ಏನೋ ಒಂದು ಅಣ್ಣ ಇರ್ತಾನೆ, ಇಲ್ಲಿ ತಮ್ಮ ಇರ್ತಾನೆ ಅಂತ ತಿಳ್ಕೊಳ್ಳೋಣ. ಈ ಅಣ್ಣ ತಮ್ಮಂದ್ರು ಈ ತರ ಕಾಮನ್ ಗೋಡೆ ಯಾಕೆ ಹಾಕೋತಾರೆ ನೀವು ಹೇಳಿ ನೋಡೋಣ. ಒಂದು ಕಾಮನ್ ಗೋಡೆ ಅಂದ್ರೆ ಗುರುಜಿಗಳೇ, ಈಗ ಇನ್ನೊಂದು ಪಾರ್ಟಿಷನ್ ಅಂತ ಒಂದು ಗೋಡೆ ಹಾಕೊಂಡ್ರೆ ಇದು ನನಗ್ ಸಪರೇಟ್, ಇದು ನನಗ್ ಸಪರೇಟ್ ಆಗೋಯ್ತು ಅನ್ನೋ ಒಂದು ಉದ್ದೇಶ ನಾವು ಭಾಗ ಮಾಡ್ಕೊಬಿಟ್ರಿ. ಒಂದು ಇನ್ನೊಂದು ಏನಿರ್ಬೋದು, ಇನ್ನೊಂದೇನಂದ್ರೆ ಅದೇ ಪಾರ್ಟಿಷನ್ ಆಗೋಗುತ್ತೆ. ಅಂದ್ರೆ ಒಂದೇ ಗೋಡೆಯಲ್ಲಿ ಎರಡು ಸಂಸಾರ, ನಿಂದು ನಂದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಡ್ತಾನೆ. ಆದ್ರೆ ಈ ಅಣ್ಣನಿಗೆ ಪೂರ್ವ ದಿಕ್ಕು ಬ್ಲಾಕ್ ಆಗೋಯ್ತು ಕಂಪ್ಲೀಟ್. ಇಲ್ಲಿಂದ ಯಾವ್ದೇ ಕಿಟಕಿ ಇಟ್ಕೊಳಕ್ ಆಗಲ್ಲ, ಇಲ್ಲಿಂದ ಏನ್ ಎನರ್ಜಿನೂ ಬರಲ್ಲ. ಕಾಸ್ಮಿಕ್ ಎನರ್ಜಿ ಬರುವಂತದ್ದು ಎಲ್ಲಿಂದ? ಹೌದು, ಪೂರ್ವದಿಂದ. ಉತ್ತರ ಪೂರ್ವ ಭಾಗಗಳಿಂದ. ಇಲ್ಲಿ ಏನ್ ಮಾಡಿದ್ವಿ, ಪೂರ್ವದಿಂದ ಬರ್ತಾನೆ. ಸೂರ್ಯನಾರಾಯಣ ಹುಟ್ಟೋದು ಎಲ್ಲಿ? ಪೂರ್ವದಲ್ಲಿ. ಸೂರ್ಯನ ಬೆಳಕೇ ಬರೋದಿಲ್ಲ ಇಲ್ಲಿ ಈ ಮನೆಗೆ. ಅವಾಗ ಇಲ್ಲಿ ಪುರುಷ ಏನಾಗ್ತಾನೆ? ವೀಕ್ ಆಗ್ಬಿಡ್ತಾನೆ. ಹೌದಾ?
ಅವಾಗ ನಾನೇನ್ ಹೇಳ್ತಾ ಇದ್ದೀನಿ, ಇನ್ನೊಂದ್ ಏನ್ ತಪ್ಪು ಮಾಡ್ತಾರೆ ಇವ್ರು, ಯಾಕೆ ಈ ಕಾಮನ್ ಗೋಡೆ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ಕಾಮನ್ ಗೋಡೆ ಖರ್ಚನ್ನ ಉಳಿಸೋದಕ್ಕೆ, ಹೌದು ಒಂದು ಗೋಡೆಯ ಖರ್ಚಲ್ಲಿ ಉಳಿಸೋದಕ್ಕೆ. ನಿಮ್ಗೆ ಗೊತ್ತಾಯ್ತು, ಆ ಒಂದು ಗೋಡೆ ಹಣ ಉಳಿಸಕ್ ಹೋಗಿ 7 ಬಂಡಿ ಕರ್ಮಗಳು ಮೈ ಮೇಲೆ ಹಾಕೋತಾರೆ, ತುಂಬಾ ನೂರಾರು ದೋಷಗಳು ಮೈ ಮೇಲೆ ಹಾಕೋತಾರೆ. ಇದು ನೀವು ತುಂಬಾ ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳಿದಿರ. ಇಲ್ಲಿ ಒಂದು ಗೋಡೆಯಿಂದ ನೋಡಿ, ಇದೊಂದು ಏನ್ ಗೋಡೆ ಇದೆ, ಇದಕ್ಕೆ ಒಂದು ತಗಲೋ ವೆಚ್ಚ ಏನಿರ್ಬೋದು, ಒಂದು 60-80 ಸಾವಿರ ಖರ್ಚು ಬರ್ಬೋದು. ಈ ಗೋಡೆ ಚಿಕ್ಕ ಗೋಡೆ ಆದ್ರೆ ಒಂದು 50 ಸಾವಿರ ಬರ್ಬೋದು. ಈ ಹಣದಿಂದ ಇವರು ದೋಷಗಳನ್ನ ಖರೀದಿ ಮಾಡೋದು. ದುಡ್ಡು ಕೊಟ್ಟು ಮಾರ್ಕೆಟ್ ಹೋಗಿ ನಾವೇನ್ ಖರೀದಿ ಮಾಡ್ತೀವಿ, ಅಣ್ಣನ ಕರ್ಮ ತಮ್ಮ, ತಮ್ಮನ ಕರ್ಮ ಅಣ್ಣ. ಹೌದು, ಇಬ್ರು ಕರ್ಮ ಅನುಭವಿಸ್ಲೇಬೇಕು. ಹೌದು, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇಬ್ರು ಜಾಯಿಂಟ್, ಈಗ ಹೌದು ಇಬ್ರದ್ದು ಹಂಚ್ಕೊಳ್ಳೇಬೇಕು. 2 ತಲೆ ಒಂದೇ ದೇಹ ತರ, 2 ತಲೆ ಒಂದೇ ಒಂದೇ ದೇಹ. ಹೌದು, 2 ತಲೆ ಅಣ್ಣ ತಮ್ಮ, ಅಣ್ಣನೊಂದು ತಲೆ ತಮ್ಮದೊಂದು ತಲೆ, ಒಂದೇ ಬಾಡಿ ಈ ಮನೆ. ಹೌದು, ಈ ರೀತಿಯಾಗಿ ನೂರಾರು ದೋಷಗಳನ್ನ ನಾವು ಹಣ ಕೊಟ್ಟು ಖರೀದಿ ಮಾಡ್ತಾ ಇದೀವಿ, ಎಲ್ಲಿ ಈ ತರ ತಪ್ಪುಗಳು ಮಾಡ್ಕೊಂಡಾಗ. ಅದಕ್ಕೆ ಇದಕ್ಕೆ ಪರಿಹಾರ ಏನು, ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ನಾನೀಗ ತೋರಿಸ್ತೀನಿ. ಆ ತರ ಮಾಡ್ಕೋಬೇಕು. ದೊಡ್ಡದಾಗಿದ್ದಾಗ ನಿಮ್ಗೊಂದು ಕಾಂಪೌಂಡ್ ಇದೆ, ಒಂದು ಮನೆ, ಒಂದು ನೀವು ಜಮೀನಲ್ಲಿ ಮನೆ ಕಟ್ಕೋತಾ ಇರ್ತೀರಾ, ಅವಾಗ ಇದನ್ನ ಒಂದು ಕಾಂಪೌಂಡ್ ಅಂತ ತಿಳ್ಕೊಳ್ಳಿ. ಇದನ್ನ ಓಕೆನಾ? ಇದು ಕಾಂಪೌಂಡ್ ಅಂತ ತಿಳ್ಕೊಂಡಾಗ ಇಲ್ಲಿ ಗೇಟ್ ಬರುತ್ತೆ. ಓಕೆ, ಇಲ್ಲೊಂದು ಗೇಟ್ ಬರುತ್ತೆ, ಇಲ್ಲೊಂದು ಗೇಟ್ ಬರುತ್ತೆ. ಇಲ್ಲಿ ಮನೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಮನೆ ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ, ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಮನೆ ಅನ್ನೋದು ಒಂದು ದೇವಸ್ಥಾನ ಅಂತ. ದೇವಸ್ಥಾನದಲ್ಲಿ ಹೇಗೆ ನಾವು ಸುತ್ತಾಗ್ತೀವೋ ಅಷ್ಟು ಜಾಗ ಉಳಿಸ್ಕೋಬೇಕು. ಸಿಂಪಲ್. ಇಲ್ಲೇನ್ ಮಾಡೋದು, ಈಗ ಇಲ್ಲಿ ನೈಋತ್ಯದಿಂದ ಮತ್ತೆ ವಾಯುವ್ಯದ ಕಡೆಗೆ ನಾವ್ ಈ ಕಡೆ ಇಲ್ಲೆಲ್ಲ ಕಡೆ 1.5 ಅಡಿ ಜಾಗ ಬಿಡೋಣ. 1.5 ಇಂದ 2 ಅಡಿ. 1.5 ಅಡಿ ಸಾಕಾಗುತ್ತೆ. ಕೆಲವೊಬ್ರದ್ದು ಚಿಕ್ಕ ಸೈಟ್ಗಳು ಇರ್ತವೆ. ಇಲ್ಲಿ ಉತ್ತರಕ್ಕೆ ಬೇಕಾದ್ರೆ 2 ಅಡಿ ಬಿಟ್ಕೊಳ್ಳಿ. ನೀವು ಮನೆ ಮುಂದೆ ಆಗಿದ್ದಕ್ಕೆ 3 ಅಡಿ ಬಿಟ್ಕೊಂಡ್ರು ಹೋಗಿ. ಇಲ್ಲಿ 2 ಅಡಿ. ಈ ರೀತಿಯಾಗಿ ಇದರಲ್ಲಿ ಮನೆಯನ್ನ ವಾಸ್ತು ಪ್ರಕಾರ ಕಟ್ಕೊಳ್ಳಿ. ಸುತ್ತಲೂ ಜಾಗ ಇರ್ಲೇಬೇಕು ಕಡ್ಡಾಯವಾಗಿ. ಮತ್ತೆ ಈ ಗೇಟ್ ಅನ್ನ ಕೂರ್ಸ್ಕೋಬೇಕಾದ್ರೆ ಇಲ್ಲಿ ಕುತ್ತು ಬರೋದನ್ನ ಅವಾಯ್ಡ್ ಮಾಡ್ಕೋಬೇಕು. ಆ ರೀತಿಯಲ್ಲಿನೇ ಗೇಟ್ ಮಾಡ್ಕೊಂಡು ಈ ಮನೆಯನ್ನ ಕಟ್ಕೋಬಹುದು. ಹಾಗೇನೆ ಇಲ್ಲಿ ಅಣ್ಣ ತಮ್ಮ ಡಿವೈಡ್ ಮಾಡ್ಕೊಂಡ್ವಿ ನಿಜ, ಆದ್ರೆ ಈ ಜಾಗದಲ್ಲಿ ಅಣ್ಣ ಇರ್ಬೇಕು. ಪಶ್ಚಿಮದ ಕಡೆಗೆ, ಪಶ್ಚಿಮ ಮತ್ತೆ ದಕ್ಷಿಣದ ಕಡೆಗೆ ಹಿರಿಯವರು ಇರ್ಬೇಕು, ಪೂರ್ವ ಮತ್ತೆ ಉತ್ತರದ ಕಡೆಗೆ ಕಿರಿಯವರು ಇರ್ಬೇಕು ಅನ್ನೋ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಇನ್ನೊಂದು ಮನೆ ಕಟ್ಕೊಂಡಾಗ್ಲೂ ಸಹಿತ ನಾವು ಇಲ್ಲಿ ಸುತ್ತಲೂ ಜಾಗವನ್ನ ಬಿಟ್ಕೊಂಡೇ ಕಟ್ಟಬೇಕು. ಮತ್ತೆ ಇದನ್ನು ವಾಸ್ತು ಪ್ರಕಾರ ಇರ್ಬೇಕು ಮನೆ. ಇಲ್ಲಿ ತಮ್ಮ ಇರಬಹುದು. ಈ ರೀತಿಯಾಗಿ ಮಾಡ್ಕೊಂಡಾಗ ಇದಕ್ಕೊಂದು ಪರಿಹಾರ ಅಂತಾನು ಸಿಕ್ತು. ಇದು ಕಟ್ಟುವ ಮೊದಲೇ ಯೋಚನೆ ಮಾಡಬೇಕು. ಕಟ್ಟಾಗ್ಬಿಟ್ಟಿದೆ, ನಾನೇನ್ ಮಾಡ್ಲಿ? ನಮ್ಮಲ್ಲಿ ಇರೋದು ಒಂದೇ, ದಂಡಂ ಹೊಡಿಬೇಕು, ಕಟ್ಟಬೇಕು. ಇಂತ ಒಂದು ಪ್ರಸಂಗ ಬರುತ್ತೆ. ಅದಕ್ಕೆ ಹೊಡೆಯುವಂತ ಪ್ರಸಂಗನೇ ಬೇಡ. ನೀವು ಕಟ್ಟುವಾಗ್ಲೇ ಆಲೋಚನೆ ಮಾಡ್ರಿ. ಕಟ್ಟಾದ್ಮೇಲೆ ಯಾಕೆ ನೀವು ಇಕ್ಕಟ್ಟಲ್ಲಿ ಸಿಕ್ಕಾಕೋತೀರಾ? ಇನ್ನು ಹೆಚ್ಚಿನ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಪ್ರೀತಿ ಇದೇ ರೀತಿ ಇರಲಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.